ಹೆಂಗಿತ್ತು ಅವರ ಸ್ವಭಾವ? ನೋಡ್ಲಿಕ್ಕೆ ಬಹಳ ಬಿರ್ಸ್ ಪ್ರೀತಿನ. ನಾನು ಒಮ್ಮೆ ಸುತ್ತಗಟ್ಟೆಯಲ್ಲಿ ನನ್ನ ಅಧಿಕಾರ ಅಂದ್ರೆ ನನ್ನ ನೇತೃತ್ವದಲ್ಲಿ ಒಂದು ಪಕ್ಷ ಸಂಘಟನೆಗಾಗಿ ಒಂದು ಸಂಘಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ಅವಾಗ ಬಹಳಷ್ಟು ಒಂದು 100 ಜನ ಕೂಡಿದ್ರು. ಭಾಳ ಅಂದ್ರೆ ಒಂದು 100 ಜನ ಇರುವುದು. ಅವಾಗ ಮಾಯಿಕು ಒಂದು ಸ್ವಲ್ಪ ಕೊರಕ್ ಅಂದಿದ್ದಕ್ಕೆ ನಾ ಮಾಸ್ಕ್ ಕಿತ್ತು ಬಿಸಾಟೆ ಒಗದು ಇದೇಂತ ಕಾರ್ಯಕ್ರಮ ಅಂತ ಸಿಟ್ಟಿಗೆ ಬಂತು. ಅವಾಗ ನಾನು ಓಡಿ ಹೋಗಿ ಮತ್ತೊಂದು ಮೈಕ್ ತಂದು ವ್ಯವಸ್ಥೆ ಮಾಡಿದೆ. ಮುಂದೆ ಇದೇ ಸಿಟ್ಟ ನನ್ನಲ್ಲಿ ಮೇಲೆ ಇರ್ತೈತೇನೋ ಅಂತ ತಿಳ್ಕೊಂಡು ನಾ ಹೇಳಿದ್ದೆ. ಭಾಷಣ ಮುಗಿದ ತಕ್ಷಣ ನನ್ನ ಹೆಗಲ ಮೇಲೆ ಕೈ ಹಾಕ್ಕೊಂಡು ಅದು ಒಮ್ಮೆ ಹಂಗೆ ಸಿಟ್ಟು ಬಂದಿರ್ತದೆ, ಹಚ್ಕೋಬಾರ್ದು ಅಂತ ತಿಳ್ಕೊಂಡು ಹೇಳಿ. ಆ ಸಿಟ್ಟು ಆ ಕ್ಷಣಕ್ಕಷ್ಟೇ. ಅಂದ್ರೆ ಅಷ್ಟು ಶಿಸ್ತುಬದ್ಧವಾಗಿದ್ದು. ಶಿಸ್ತಿನೊಳಗೆ ಅಂತ ಶಿಸ್ತಿನ ವ್ಯಕ್ತಿನ ನಾನು ನೋಡಿರಿ. ಬಹಳ ಶಿಸ್ತಿಗೆ ಅಂತ ಶಿಸ್ತು, ಅಷ್ಟೇ ಸ್ವಯಂಮತೆ, ಅಷ್ಟೇ ಪ್ರೀತಿ ವಾತ್ಸಲ್ಯ, ರೈತರ ಬಗ್ಗೆ ಅಪಾರವಾದಂಥ ಪ್ರೀತಿ. ಮತ್ತು ಬಹುತೇಕ ನನಗೆ ನಾನು ಕಂಡಂಗೆ ಒಂದು ಈಶಾವಾಸ್ಯ ಉಪನಿಷತ್ತಿನಲ್ಲಿ ಒಂದು ಮಾತು ಬರ್ತದೆ ಮೇಡಮ್, ಈಶಾವಾಸ್ಯ ಮಿದಂ ಸರ್ವಂ. ಅಂದ್ರೆ ಮನುಷ್ಯರಲ್ಲಿ ದೈವತ್ವವನ್ನು ಕಾಣು, ಪ್ರತಿಯೊಬ್ಬರ ಮನುಷ್ಯರಲ್ಲಿ ಭಗವಂತ ಇದ್ದಾನ, ಆತನನ್ನು ದೇವರಂತೆ ಕಾಣು ಅಂತ ತಿಳ್ಕೊಂಡು ಹೇಳಿದಂಗೆ ಯಡಿಯೂರಪ್ಪನವರು ಪ್ರತಿಯೊಬ್ಬರನ್ನು ಭಗವಂತನ ಸ್ವರೂಪವಾಗಿ ಕಾಣ್ತಾರೆ.